Hi guys, welcome back to Zoned Partners. Myself Robin Johnson. This is Abhishek BN. ಇವತ್ತು ಟಾಪಿಕ್ ಏನಂದ್ರೆ Malayalam movies. ಎಸ್ ಬಾಲಿವುಡ್ ಇಂಡಸ್ಟ್ರಿ ಬಗ್ಗೆನೇ ಮಾತಾಡೋಣ ಅಂತಿದ್ದೀವಿ ಇವತ್ತು. Yes. ಸೊ ನನ್ನ ಪರ್ಸ್ನಲ್ ಫೇವ್ರೆಟ್ಸ್ ಸ್ವಲ್ಪ ಮೂವೀಸ್ ಹೇಳ್ತೀವಿ, ಅದಾದ್ಮೇಲೆ ನಮ್ಮ ಪರ್ಸ್ನಲ್ ಸಜೆಷನ್ಸ್ ಹೇಳ್ತೀವಿ. ಸೊ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ನೋಡೋ ವ್ಯೂವರ್ಸ್ ಗೊತ್ತಿರಲ್ಲ, ಇವನು ಗೊತ್ತಿದೆ, ನಾನೊಂದು ಮಲ್ಲು ಗೈ, ಬೇಸಿಕ್ಲಿ ಮಲ್ಲು. ಬಟ್ ಮಲ್ಲು ಅಂತ ಹೇಳ್ಕೊಳಲ್ಲ ಎಲ್ಲರೂ ಇಲ್ಲಿ, ನಾನು ಹೇಳ್ಕೊಳಲ್ಲ, ಯಾಕಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ. ಇನ್ನ ಅವ್ರವ್ರು ಇವನ್ನ ಬೆಂಗಳೂರು ಹುಡುಗ ಅಂತ ಹೇಳ್ತಾರೆ. ಅದೇನೋ ನಿಜಾನೇ. ಸೊ ಫಸ್ಟ್ ಕೇಳೋಣ, ನಮ್ಮ ಹುಡುಗಾಗೆ ಪರ್ಸನಲ್ ಫೇವ್ರೆಟ್ ಯಾವುದು ಮಲಯಾಳಂ ಮೂವೀಸ್ ಅಲ್ಲಿ? ನನಗೆ ಮಲಯಾಳಂ ಮೂವೀಸ್ ಇಷ್ಟ ಆಗಿದ್ದ ಕಾರಣನೇ ಒನ್ ಆಕ್ಟರ್, ಒನ್ ಪರ್ಸನ್, ಒನ್ ಗ್ರೇಟ್ ಪರ್ಫಾರ್ಮರ್, ದಟ್ ಈಸ್ DQ, ಡಿಗ್ಯೂ. ದುಲ್ಕರ್ ಸಲ್ಮಾನ್. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ದುಲ್ಕರ್ ಸಲ್ಮಾನ್ ಮೂವೀಸು, ನಿಜವಾಗ್ಲೂ ಹೇಳ್ತೀನಿ. ಒಂದು ಪ್ರಾಪರ್ ಸ್ಟೋರಿ, ಒಂದು ಗ್ರೇಟ್ ಸ್ಕ್ರೀನ್ ಪ್ಲೇ, ಪ್ರಾಪರ್ ಮೆಸೇಜ್ ಆಗಿರ್ಬೋದು, ಎಲ್ಲ ಒಂದು ಕಂಪ್ಲೀಟ್ ಆಸ್ಪೆಕ್ಟ್ಸ್ ಆ ಮೂವಿಯಲ್ಲಿ ಇರುತ್ತೆ. ಬೆಸ್ಟ್ ಫೀಲ್ ಗುಡ್ ಮೂವೀಸ್ ಅಂದ್ರೆ ತುಂಬಾ ಜಾಸ್ತಿ ಮಾಡಿದ್ರು ದುಲ್ಕರ್ ಅಂತ. ಫೀಲ್ ಗುಡ್ ಮೂವೀಸು, ಹಾರ್ಟ್ ಟಚಿಂಗ್ ಮೂವೀಸ್ ಜಾಸ್ತಿ ಮಾಡಿರ್ತಾರೆ ದುಲ್ಕರ್. ಅದರಿಂದ ನನಗೆ ತುಂಬಾ ಇಷ್ಟ. ಅದರಲ್ಲಿ ನನಗೊಂದು ತುಂಬಾ ಇಷ್ಟ ಆಗಿದ್ದ ಮೂವಿ ಬಂದ್ಬಿಟ್ಟು ಚಾರ್ಲಿ. ಚಾರ್ಲಿ ಕ್ರೇಜಿ ಅನ್ನೋದು. ತುಂಬಾ ತುಂಬಾ ಇಷ್ಟ. ಅದ್ರಲ್ಲಿರೋ ಅಂತ ಒಂದು ಮ್ಯೂಸಿಕ್ಸು, ಅದ್ರಲ್ಲಿರೋ ಒಂದು ಗ್ರೇಟ್ ಆಕ್ಟಿಂಗು, ಮತ್ತೆ ಲೈಫ್ ಲೆಸನ್ಸ್ ಅದು ಹೌದು, ಸೂಪರ್ ಆಗಿರುತ್ತೆ. ಅದರಲ್ಲಿ ತುಂಬಾ ವೆರೈಟಿ ಕಾನ್ಸೆಪ್ಟ್ಸ್ ತಗೊಂಡ್ಬರ್ತಾರೆ. ಲೈಕ್ ಇಟ್ಸ್ ನಾಟ್ ಲೈಕ್ ಜಸ್ಟ್ ದ ಫ್ಲೋ ಹೋಗಲ್ಲ ಮೂವಿ. ಅದು ಒಂದು ಕಂಪ್ಲೀಟ್ ಡಿಫರೆಂಟ್ ಆಸ್ಪೆಕ್ಟ್ಸ್ ನ ಅಲ್ಲಿಂದ ಇಲ್ಲಿಂದ ಒಂದು ಕ್ಲಮ್ಸಿನೆಸ್ ಇಂದ ಒಂದು ಕ್ಲಾರಿಟಿಗೆ ತಗೊಂಡ್ಬರೋ ತರ ಮೂವಿ ನೋಡ್ಬಿಟ್ರೆ ಒಂಥರ ಒಂದು ಮೋಟಿವೇಶನ್ ಫೀಲ್ ಆಗ್ಬಿಡುತ್ತೆ ನಮ್ಗೆ ಅಲ್ವಾ. ಕ್ರೇಜಿ. ಲೈಕ್ ಅಂದ್ರೆ ಅದೊಂದು ಡೆಫಿನೇಷನ್ ಕೊಡುತ್ತೆ ಒಂದು ಲೈಫ್ಗೆ. ಲೈಕ್ ಒಂದು ಬರೀ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲ, ಲೈಫ್ ಇಸ್ ಅಬೋವ್ ಎವ್ರಿಥಿಂಗ್ ಅನ್ನೋ ತರ ಒಂದು ತುಂಬಾ ಮೀನಿಂಗ್ ಕೊಡೋ ಒಂದು ಮೂವಿ. ಎಕ್ಸಾಕ್ಟ್ಲಿ. ಸೊ ಅಂದ್ರೆ ಅದನ್ನ ಬಿಟ್ಟು ತುಂಬಾ ಮೂವೀಸ್ ದುಲ್ಕರ್ ನನಗೆ ಜಾಸ್ತಿ ಇಷ್ಟ. ಇವ್ನಿಗೆ ಗೊತ್ತು ದುಲ್ಕರ್ ಇದ್ದಾರೆ, ನಾನು ಎಲ್ಲಾ ಮೂವೀಸು ನೋಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ ಮಲಯಾಳಂ. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ಮೈ ದಿ ಬೆಸ್ಟ್ ಮೂವಿ ಅನ್ಕೊಳ್ಳಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಫಸ್ಟ್ ಮೂವಿ ದುಲ್ಕರ್ ಇದು ನೋಡ್ರಿ. ಅದು ಮಲಯಾಳಂ ಅಲ್ಲೇ ನೋಡಕ್ ಟ್ರೈ ಮಾಡ್ರಿ, ಸಬ್ ಟೈಟಲ್ಸ್ ಹಾಕೊಂಡು. ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಅದು ಅವ್ರ ವಾಯ್ಸ್ ಅಲ್ಲಿ ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಪಾಯಿಂಟ್ ಹೇಳ್ಬಿಡ್ತೀನಿ, ನೀನ್ ಹೇಳಿದ್ ನಿಜಾನೇ. ಅದು ಒರಿಜಿನಲ್ ಲ್ಯಾಂಗ್ವೇಜ್ ಮೂವೀಸ್ ಆ ಲ್ಯಾಂಗ್ವೇಜ್ ಅಲ್ಲೇ ನೋಡ್ಬೇಕು, ಅವಾಗ್ಲೇ ಆ ಫೀಲ್ ಗುಡ್, ಆ ಕನೆಕ್ಷನ್ ಎಲ್ಲ ಗೊತ್ತಾಗೋದು ನಮ್ಗೆ. ನಾಟ್ ಜಸ್ಟ್ ಫಾರ್ ಮಲಯಾಳಂ, ಎಲ್ಲಾ ಲ್ಯಾಂಗ್ವೇಜ್ ಸೂಟ್ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಮೀ, ನಮ್ಗೆ ಯಾವ್ದಂದ್ರೆ ಶಮ್ಮಿ ಹೀರೋ ಕುಂಬಳಂಗೆ ನೈಟ್ಸ್. ನನ್ಗೆ ಭಯಂಕರ ಒಂದು ಇಂಪ್ಯಾಕ್ಟ್ ಕೊಟ್ಟಿರೋ ಮೂವಿ ಅದು. ಶೋಭಿನ್ ಇದ್ದಾನೆ, ಶೈನ್ ನಿಗಮ್ ಇದ್ದಾನೆ, ಮೈನ್ ಕ್ಯಾರೆಕ್ಟರ್ ಮೇನ್ ಕ್ಯಾರೆಕ್ಟರ್ ಅಫ್ಕೋರ್ಸ್ ಫಹದ್ ಫಾಸಿಲ್. ಎಸ್, ವಿಲನ್ ಕ್ಯಾರೆಕ್ಟರ್ ಲೈಕ್ ಇಷ್ಟು ದಿನ ಇದಕ್ಕೆ ಮುಂಚೆ ಬಂದಿರೋದೆಲ್ಲ ಹೀರೋ ನೋಡಿರ್ತೀವಿ, ಬೇರೆ ತರ ಸ್ಟೋರಿ ಎಲ್ಲ ಇರುತ್ತೆ, ಬೇರೆ ತರ ಮೂವೀಸ್ ಜಾನರ್ಸ್ ಎಲ್ಲ ಮಾಡಿದ್ದಾನೆ. ಬಟ್ ಈ ಮೂವಿದಲ್ಲಿ ಕೊಟ್ಟಿರೋ ಒಂದು ವಿಲ್ಲನಿಸಮ್, ಒಂದು ಸೈಕೋ ಕ್ಯಾರೆಕ್ಟರು ತುಂಬಾ ತುಂಬಾ ಜನಗಳ ಮಧ್ಯೆಗೆ ತುಂಬಾ ಇಷ್ಟ ಆಗೋಯ್ತು ಅದು. ಅದ್ರಲ್ಲಿ ಏನಂದ್ರೆ ಅವನೇನ್ ರೂಡ್ ಆಗಿ ನಡ್ಕೊಳಲ್ಲ, ವಲ್ಗರ್ ಆಗಿ ನಡ್ಕೊಳಲ್ಲ, ಒಂದೇನಂದ್ರೆ ಒಂದು ಓವರ್ ಮ್ಯಾಸ್ಕ್ಯುಲಿಟಿ ತೋರಿಸಲ್ಲ. ಸಿಂಪಲ್ ಆಗಿ ಲುಕ್ಸ್ ಅಲ್ಲಿ ಭಯ ಬೀಳ್ಸ್ಬಿಡ್ತಾರೆ. ಸುಮ್ಮನೆ ಒಂದ್ ಲುಕ್ ಕೊಡ್ತಾರೆ, ನಿಜಾಗ್ಲೂ ಆ ಕಣ್ಣಿದೆ ನೋಡಿದ್ರಪ್ಪ, ಕಣ್ಣು ಹಿಂಗೆ ಸ್ಮೈಲ್ ನೋಡಿ ಇಲ್ಲಿ ಯಾಕೆ ನೋಡಿ, ಕಣ್ಣು ಒಂದ್ ಸ್ಮೈಲ್ ಸಾಕು, ಫಿನಿಶ್. ಅದೇ ಎಷ್ಟು ಟೆರರ್ ಆಗಿರತ್ತಂದ್ರೆ ಅಷ್ಟು ಟೆರರ್ ಆಗಿರುವ. ಅದ್ರಲ್ಲಿರೋ ಎಲ್ಲ ಡೀಪ್ 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 ಡೀಟೇಲಿಂಗ್ ಇದೆ, ತುಂಬಾ ಡೀಪ್ ಡೀಟೇಲಿಂಗ್ ಇದೆ ಆ ಮೂವಿದಲ್ಲಿ. ಫುಲ್ಲು ಪ್ಲಸ್ ಒಂದು ಸೀನ್ ಇದೆ, ಆ ಶೋಭಿನು ಲೈಕ್ ನೀನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬಿಟ್ಟು, ನನಗೇನೋ ಅಳ್ಬೇಕು ಅನಿಸ್ತಾ ಇದೆ, ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಡಾಕ್ಟರ್ ಹೋಗಿ ಆ ಥೆರಪಿ ಸೆಷನ್ ಅಲ್ಲಿ ಅಳ್ಬೇಕು ಅನ್ಸತ್ತ ಅಲ್ಲು ಅಂತ ಹೇಳಿದ ನೆಕ್ಸ್ಟ್ ಕಟ್ ಸೀನ್ ಅವ್ನು ಫುಲ್ಲು ಅವ್ನು ಡಾಕ್ಟರ್ ನಂದೋಗಿರುತ್ತೆ. ಇವರು ಅದಾಗಿದ್ಮೇಲೆ ಅವ್ನು ಗೋಡೆ ಇದು ಅದಾಗಿದ್ಮೇಲೆ ಫುಲ್ ತುಂಬಾ ಪರ್ಸನಲಿ ಫೇವ್ರೇಟ್ ಆಗಿದೆ. ಅದ್ರಲ್ಲಿ ಬ್ರದರ್ ಬಾಂಡಿಂಗ್
ಬ್ರದರ್ ಬಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು. ನೆಕ್ಸ್ಟ್ ಲೆವೆಲ್ ಮೂವಿ. ಅದು ಹೆಂಗಂದ್ರೆ ಒಂದು ಎಲ್ಲ ಸೇಮ್ ಏಜ್ ಇರಲ್ಲ, ಲೈಕ್ ಒಂದು ಡಿಫ್ರೆಂಟ್ ಏಜಸ್. ಹೆಂಗೆ ಒಂದು ಟೀನ್ ಏಜು, ಅಡಲ್ಟ್ಹುಡ್, ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಒಂದು ಗಂಡ್ ಮಕ್ಳು ಹೆಂಗ್ ನಡ್ಕೊಂತಾರೆ, ಆಮೇಲೆ ಅನ್ಮ್ಯಾರಿಡ್ Yes. ಎಲ್ಲ ಹೆಂಗಿರ್ತಾರೆ ಅವರೆಲ್ಲ ಹೆಂಗ್ ನೋಡ್ಕೊಂತಾರೆ. ಫ್ಯಾಮಿಲಿ ಬಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. Plus, ಅದು ಮೂವಿ ಮಾಡಿರೋ ಡೈರೆಕ್ಟರ್ ಅದೇ ಫಸ್ಟ್ ಮೂವಿ, ಅದೇ ಫಸ್ಟ್ ಲಾಸ್ಟ್ ಮೂವಿ. ಆ ಮೂವಿ ಮಾಡ್ಬಿಟ್ಟು ಡಿಸಪೇರ್ ಆಗೋಗಿದ್ದಾನೆ. ಹೌದಾ? ಮೂವಿ ಮಾಡ್ತಾರ ಇಲ್ಲ ಅಂತ ಮೂವಿ ಬರತ್ತಾ ಇಲ್ವಾ, ಡೈರೆಕ್ಟರ್ ಎಲ್ಲೋ ಅಂತ ಕೂಡ ಗೊತ್ತಾಗಿಲ್ಲ ಯಾರಿಗೂ. ಲೈಕ್ ಈ ಮೇಡ್ ಇಟ್ ದ ಮೂವಿ ಅಂಡ್ ಡಿಸಪಿಯರ್. ಲೈಕ್ ಎನಿಥಿಂಗ್. ತುಂಬಾ ಒಂದು ಆಂಟಿಸಿಪೇಟೆಡ್ ಒಂದು ಟಾಪಿಕ್ ಏನಂದ್ರೆ NTR ಡ್ರ್ಯಾಗನ್ ಮೂವಿನಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ನನ್ ಅದರ್ ದನ್ ಟೊವಿನೋ ಥಾಮಸ್. ಬಟ್ ಅದು ನಿಜನ ಇಲ್ಲ ಅನ್ಬೋದು. ಅದೇ ಗೊತ್ತಿಲ್ಲ, ಇನ್ನ ಅದು ಕ್ಲಾರಿಟಿ ಬೇಕು. ಅದು ಯಾರು ಅಂತ ಹೇಳಿ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಮಾಡಿರೋ ಮೂವೀಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿರೋ ಮೂವಿ ಬಂದ್ಬಿಟ್ಟು 2018. ಲೈಕ್ ಆ ಮೂವಿಯಲ್ಲಿ ಕೊಟ್ಟಿರ್ತಾನೆ ಆಕ್ಟಿಂಗು ಪೀಕ್ಸ್. ಅದೊಂದು ಮೂವಿ ಹೆಂಗಂದ್ರೆ ನಮ್ಗೆ ಜನರಲ್ ಆಗಿ ಗೊತ್ತಿದ್ದಾಗೆ ಕೇರಳ ಜಾಸ್ತಿ ಫ್ಲಡ್ಸ್ ನಡೀತಾ ಇರುತ್ತೆ. ಆ ಒಂದು ಫ್ಲಡ್ಸ್ ನಡೆದಾಗ ಒಂದು ಊರಲ್ಲಿ ನಡೆಯೋ ಒಂದು ಬೇಸಿಕ್ ಸ್ಟೋರಿ ಅಷ್ಟೇ ಅದು. ಅದನ್ನ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿರ್ತಾರೆ ಅಂದ್ರೆ ಪ್ರಾಪರ್ ಡೀಟೇಲಿಂಗ್, ಒಂದು ಪ್ರಾಪರ್ ಫೀಲಿಂಗ್ಸ್, ಒಂದು ಅಲ್ಲಿರೋ ಜನಗಳ ಮಧ್ಯ ಒಂದು ಬಾಂಡಿಂಗ್ ಹೆಂಗಿರುತ್ತೆ ಆ ಟೈಮಲ್ಲಿ. ಅದ್ರಲ್ಲಿ ಒಂದು ಫೈನಲ್ ಆಗಿ ಅದೊಂದು ಕ್ಲೈಮ್ಯಾಕ್ಸ್ ಸೀನ್ ನಿಜವಾಗ್ಲೂ ಹೇಳ್ತೀನಿ ಅಳು ಬರ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅದು ಆಕ್ಟಿಂಗು. ದಿ ಬೆಸ್ಟ್ ನನಗೆ ಟೊವಿನೋದ್ರಲ್ಲಿ. ಎಲ್ಲಾರ್ಗೂ ಸ್ವಲ್ಪ ಮಿನ್ನಲ್ ಮುರಳಿ ಗೊತ್ತಿರುತ್ತೆ, ಲೈಕ್ ಬೆಸಿಲ್ ಜೋಸಫ್ ಮಿನ್ನಲ್ ಮುರಳಿ. ಅದು ತುಂಬಾ ಚೆನ್ನಾಗಿ ಇಷ್ಟ ಆಗಿರ್ಬೋದು. ಇನ್ನ ತುಂಬಾ ಮೂವೀಸ್ ಇದೆ ಟೊವಿನೋದು. ಬಟ್ ನನಗೆ ಟೊವಿನೋದ್ರಲ್ಲಿ ತುಂಬಾ ಬೆಸ್ಟ್ ಆಕ್ಟಿಂಗು, ಮೆಚೂರ್ಡ್ ಅಂಡ್ ವೆರಿ ನ್ಯಾಚುರಲ್ ಆಕ್ಟಿಂಗ್ ಅನ್ಸಿದ್ ಬಂದ್ಬಿಟ್ಟು 2018 ಮೂವಿ ತುಂಬಾ ಚೆನ್ನಾಗಿದೆ. ಅದೊಂಥರ ಒಂದು ಎಲ್ಲರಿಗೂ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ಬಿಡ್ತು ಅದು. ಅದ್ರಲ್ಲಿ ಹೇಳ್ಬಾರ್ದು, ಸ್ಟೋರಿಗಳ ತರ ಬರ್ತದೆ ಬಟ್ ಹೇಳಲ್ಲ. ಅಂದ್ರೆ ಒಂದು ಹೇಟ್ರೆಡ್ನೆಸ್ ಅಟ್ ಲಾಸ್ಟ್ ಒಂದ್ ಪಾಯಿಂಟ್ ಅಲ್ಲಿ ಎಲ್ಲಾರು ಹೆಂಗೆ ಒಂದು ಕಷ್ಟ ಅಂತ ಬಂದಾಗ ಎಲ್ಲಾರು ಹೆಂಗ್ ಒಂದ್ ಸೇರ್ತಾರೆ ಅನ್ನೋದು ಆ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಇನ್ನೊಂದು ಯಾವ್ದಂದ್ರೆ ಜಾಸ್ತಿ ಇದೆ ಮಲಯಾಳಂ ಮೂವೀಸ್ ಅಲ್ಲಿ, ತುಂಬಾ ಪರ್ಸನಲ್ ಫೇವರೇಟ್ ಜಾಸ್ತಿ ಇದೆ. ಬಟ್ ಇದು ಒಂಥರ ಕುಂಬಳಂಗ ನೈಟ್ಸ್ ತರನೇ ಇದು ತುಂಬಾ ಮೂವಿ. ಯಾವ್ದಂದ್ರೆ ಕಮಟಿ ಪಾಡಮ್ಮ, ದುಲ್ಕರ್ ಸಲ್ಮಾನ್ ಅಂತ. ನೆಕ್ಸ್ಟ್ ಲೆವೆಲ್ ಮೂವಿ ಅದು. ನೆಕ್ಸ್ಟ್ ಲೆವೆಲ್ ಮೂವಿ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ನಿಮಗೆ, ಹೈಲಿ ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ವಿನಾಯಕ್ ಎಲ್ಲರಿಗೂ ಗೊತ್ತಿರುತ್ತೆ, ಅಂಜಲ್ 2ದಲ್ಲಿ ವಿಲ್ಲನು. ಲೈಕ್ ತುಂಬಾ ಎಕ್ಸ್ಟ್ರಾರ್ಡಿನರಿ ನಮ್ಗೆಲ್ಲ ಅಳು ಬಂದ್ಬಿಡತ್ತೆ ನಮ್ಗೆ ಆ ಕ್ಯಾರೆಕ್ಟರ್. ಹಿಂಗೆಲ್ಲ ಆಕ್ಟ್ ಮಾಡ್ತಾರ, ಹಿಂಗೆಲ್ಲ. ದುಲ್ಕರ್ ಸಲ್ಮಾನ್ ಅಂದೇ ಹೈಲೈಟ್. ವಿನಾಯಕ್ದು, ದುಲ್ಕರ್ದು, ಆಮೇಲೆ ಇನ್ನೊಬ್ರು ಕ್ಯಾರೆಕ್ಟರ್ ಇದೆ. ಇವ್ 3 ಜನ ಫ್ರೆಂಡ್ಶಿಪ್ ಅಲ್ಲಿ ಒಂದೇ ಹುಡುಗಿಯ ಇಬ್ಬರು ಲವ್ ಮಾಡಿ ಹಂಗೆ ಟ್ರಯಾಂಗಲ್ ಲವ್ ಸ್ಟೋರೀಸ್ ಎಲ್ಲ ಇದೆ, ಎಲ್ಲ ಹೇಳ್ಬಾರ್ದು. ಆ ಮೂವಿ ನೋಡಿ, ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬಾ ಇಂಪ್ಯಾಕ್ಟ್ಫುಲ್ ಹೋಗ್ಬಿಡ್ತೀನಿ ಆ ಮೂವಿ ನೋಡಿದ್ಮೇಲೆ. ಲೈಕ್ ಹಿಂಗೆಲ್ಲ ಇದೆ ಆ ಮೂವಿ ಅಂತ ನಾನು ಯೋಚನೆ ಮಾಡಿಸ್ಬಿಡ್ತು ನಾನು ಈ ಮೂವಿ. ಸೊ ಇದು ನನ್ಗೊಂಥರ ಪರ್ಸನಲ್ ಫೇವರೇಟ್. ಆವೇಶ ಅಲ್ಲ ಬರ್ತಾ ಕುತ್ಕೊಳ್ಳಪ್ಪ, ಆರ್ಡರ್ ಮಾಡ್ತಾ ಇಲ್ವಾ ಒಂದ್ ಪ್ಲೇಟ್ ಕಬಾಬ್ ಮಾಡಿ ಕೇಳ. ಅದ್ರಲ್ಲಿ ಬೆಸ್ಟ್ ಸೀನ್ ನನಗೆ ಜಾಸ್ತಿ ಇಷ್ಟ ಆಗೋದು ಯಾವ್ದು ಅಂದ್ರೆ, ಒಂದ್ ಫಂಕ್ಷನ್ ಬರ್ತಾರೆ, ಅಲ್ಲಿ ಏನೋ ಮಾತಾಡ್ಕೊಂಡು ಒಂದ್ ಸಿಚುವೇಶನ್ ಅಲ್ಲಿ, ಅಂತ ಟೈಮಲ್ಲಿ ಅಲ್ಲಿ ಬಂದು ಹಸುವಾಗ್ತಾ ಇರುತ್ತೆ ಅಂತೇಳಿ ಟಿಫನ್ ಕೂತ್ಕೊಂತಾರೆ. ಅವ್ನ ಪಕ್ಕದಲ್ಲಿರೋ ಬಂದ್ಬಿಟ್ಟು ಫಾಸ್ಟ್ ಇಲ್ಲಿ ಹೇಳ್ತಾನೆ, ಅಣ್ಣ ಟಿಫನ್ ಇಡ್ಲಿ ಅಂತ ಹೇಳ್ಬಿಟ್ಟು ಟಿಫನ್ ಬರ್ತೀನಿ ಅಂತ. ಅಂದ್ರೆ ಅದು ಕೈಲಿ ಮಾತ್ರನೇ ಅದಾಗೋದು. ಅದು ಯಾಕಂದ್ರೆ ನಮ್ಗೂ ಜನರಲ್ ಆಗಿ ಎಲ್ಲೋ ಇಡ್ಲಿ ಅದ್ರ ಹತ್ರ ಅನ್ಸುತ್ತೆ. ಅದೆಷ್ಟು ಚೆನ್ನಾಗಿ ಆ ಮೂವಿನ ತೋರಿಸಿರ್ತಾರೆ ಅಂದ್ರೆ, ಅದು ಆಕ್ವರ್ಡ್ ಫೀಲ್ ಆಗ್ದಿರೋ ಅದೊಂದು ಫನ್ ವೇ ಅಲ್ಲಿ ಅಷ್ಟು ಚೆನ್ನಾಗಿ ತಗೊಂಡು ಹೋಗಿರ್ತಾರೆ ಆ ಮೂವಿ. ಅಂದ್ರೆ ಲೈಕ್ ಅದು ಬಂದ್ಬಿಟ್ಟು ಹೆಂಗಂದ್ರೆ, ತುಂಬಾ ಹಸುವಾಗಿ ಬಂದಿರ್ತಾರೆ. ಮಧ್ಯ ಮನೆ ಹತ್ರ ಫಂಕ್ಷನ್ ಮೇಲೆ ಹತ್ರ ಚೆನ್ನಾಗಿ ಊಟ ಹಾಕ್ತಾರೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಬಿರಿಯಾನಿ ಹಾಕ್ತಾರೆ ನೋಡ, ಅಣ್ಣ ಇಡ್ಲಿನ ಅಯ್ಯೋ ನಡೀತಿಗೋಣ. ಆ ಮೂವಿನಲ್ಲಿ ಡೀಟೇಲಿಂಗ್ ಇದಲ್ಲ, ಆ ಮೂವಿನಲ್ಲಿ ಎಷ್ಟು ಫನ್ ಇರುತ್ತೆ ಅಂದ್ರೆ, ಆಕ್ಚುಲಿ ಲೈಕ್ ಒಂದು ಪ್ರಾಪರ್
ಫನ್ ಬ್ಲಾಕ್ ಬಸ್ಟರ್ ಮೂವಿ ಅದು. ಅವನ್ ಪರ್ಸನ್ ಹಿಂಗೆಲ್ಲ ಇದ್ಬಿಟ್ಟು ಅವನ ಹಿಂದೆನೂ ಒಂದು ಏನೊಂದು ಪೇನ್ಫುಲ್ ಪೇನ್ ಇದೆ ಅವನ ಹಾರ್ಟ್ ಅಲ್ಲಿ. ಅವನು ಒಂಥರ ಒಂದು ಒಳ್ಳೆ ಮನುಷ್ಯನೇ, ಅವನೆಲ್ಲ ಈ ಒಂದು ಸಿಚುವೇಶನ್ ಇಂದಾನೆ ಅವನೊಂದು ಈ ತರ ಒಂದು ಬ್ಯಾಡ್ ಪರ್ಸನ್ ಆಗಿ ಚೇಂಜ್ ಆಗಿದ್ದಾನೆ ಅಂತ ಅಂದ್ರೆ ಸುಮ್ನೆ ಎಲ್ಲಾರು ಕೆಟ್ಟವ್ರ ಆಗ್ಬಿಡಲ್ಲ. ಒಂದ್ ಸಿಚುವೇಶನ್ ಹಿಂಗೆ ಕೆಲವೊಂದ್ ಜನನ ಕೆಟ್ಟವ್ರನ್ನ ಎಷ್ಟು ಒಳ್ಳೆಯವ್ರಾಗಿದ್ರೇನು ಆ ಸಿಚುವೇಶನ್ ಅವ್ರನ್ನ ಅದನ್ನ ಚೇಂಜ್ ಮಾಡ್ಬಿಡತ್ತೆ. ಬ್ಯಾಂಗ್ಳೂರಲ್ಲಿ ಒಂದು ಮಲಯಾಳಿ ಸ್ಟೋರಿ ಅದು ಲೈಕ್ ತುಂಬಾ ಚೆನ್ನಾಗಿರುತ್ತೆ ಆ ಮೂವಿ. ಮಾತ್ರ ನನ್ಗೆ ಜಾಸ್ತಿ ಇಷ್ಟ ನನ್ಗೆ ಆ ಮೂವಿ, ಯಾಕಂದ್ರೆ ಅದು ಅಷ್ಟು ಹೈ ಕೊಡುತ್ತೆ ಮೂವಿ. ನೋಡೋ ಪ್ರತಿ ಸಲಿನೂ ಒಂದು ಫನ್, ಒಂದು ಹ್ಯಾಪಿನೆಸ್ ಸಖತ್ತಾಗಿ ಕೊಡ್ತಾ ಇರುತ್ತೆ. ಅದು ಒಂದು ಸ್ಟೇಟ್ ಬಿಟ್ಟು ಒಂದು ಸ್ಟೇಟ್ ಬಂದ ಹುಡುಗರಿಗೆಲ್ಲ ಕನೆಕ್ಟ್ ಆಗುತ್ತೆ ಆ ಮೂವಿ. ಅದು ಬ್ಯಾಂಗ್ಳೂರಲ್ಲಿ ಗೊತ್ತಿದ್ದಂಗೆ ಎಷ್ಟು ಜನ ಮಲಯಾಳಿಸ್ ಇದಾರೆ, ಅವ್ರೆಲ್ಲಾರ್ಗು ಒಂದು ಪಾಯಿಂಟ್ ಅಲ್ಲಿ ಅದ್ ಮೂವಿ ತುಂಬಾ ಕನೆಕ್ಟ್ ಆಗಿರೋ ಒಂದು ಮೂವಿ ಅದು. ಸೊ ಆವೇಶಂ ಇಸ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಫ್ ಫಹದ್ ಫಾಸಿಲ್. ದಟ್ ಈಸ್ ಒನ್ ಆಫ್ ಮೈ ರೆಕಮೆಂಡೇಶನ್ ಫಾರ್ ಯು. ಈ ಒಂದು ವಿಡಿಯೋ ಬ್ಯಾಂಗ್ಳೂರಲ್ಲಿ ಮಲಯಾಳಿಸ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಎಷ್ಟು ಜನ ಇದ್ದಾರೆ ಅಂತ. ಆಕ್ಚುಲಿ ನಂಗೆ ನೆಕ್ಸ್ಟ್ ಮೂವಿ ಯಾವ್ದಂದ್ರೆ ಎನ್ನಂ ನಿಂದೆ ಮೂವಿ ಪೃಥ್ವಿರಾಜ್ದು. ಅದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ. ಸೊ ಆ ಮೂವಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂತ ಕೇಳಿಸ್ಕೊಂಡಿದ್ದೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇವಾಗವರೆಗೂ ಪೀಪಲ್ಸ್ ಫೇವ್ರೆಟ್ ಅದು. ಅದೊಂದು ರಿಯಲ್ ಸ್ಟೋರಿ ಆಗಿದ್ದಕ್ಕಿಂತ ಎಲ್ಲಾರ್ಗೂ ಕನೆಕ್ಟ್ ಆಗ್ಬಿಡ್ತದೆ ಮೂವಿ. ಅದು ಪ್ಯೂರ್ ಆಕ್ಟಿಂಗ್. ಪೃಥ್ವಿರಾಜ್ ಅಂಡ್ ಪಾರ್ವತಿ ಇವರಿಬ್ರು ಆ ಮೂವಿನ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬಿಟ್ರು. ಅದು ಮೂವಿ ಇನ್ನ ನೋಡಿದ್ರೇನೆ ಅಲ್ಲೂ ಬಂದ್ಬಿಡತ್ತೆ ನಮ್ಗೆ. ತುಂಬಾ ಇಂಪ್ಯಾಕ್ಟ್ಫುಲ್. ಎಲ್ಲ ಆಸ್ ಎ ಮಲಯಾಳಿಸ್ ಅವರೆಲ್ಲ ಹತ್ರನೂ ಕೇಳಿದ್ರು ಈ ಒಂದು ಮೂವಿ ಅವ್ರ ಫೇವ್ರೆಟ್ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಪೃಥ್ವಿರಾಜ್ ಪ್ಲಸ್ ಪಾರ್ವತಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿರ್ತಾರೆ. ಪೀಕ್ ಲೆವೆಲ್ ಆಕ್ಟಿಂಗ್ಸ್. ಅವ್ರಿಬ್ರೇ ಆ ಮೂವಿ ಎತ್ಕೊಂಡು ಹೋಗ್ಬಿಟ್ರು ನೆಕ್ಸ್ಟ್ ಲೆವೆಲ್ ಎಲ್ಲ ಎತ್ಕೊಂಡ್ರು. ಮ್ಯೂಸಿಕ್ ಮ್ಯೂಸಿಕ್ ಬೆಸ್ಟ್ ಮೂವೀಸ್. ಇವಾಗ್ಲೂ ಎಲ್ಲಾ ಮಲಯಾಳಿಸ್ ಹಾರ್ಟ್ ಅಲ್ಲಿ ಆ ಸಾಂಗ್ ಮಾಡ್ತಾ ಇರತ್ತೆ. ಅಂತ ಒಂದು ಇಂಪ್ಯಾಕ್ಟ್ ಕೊಡುತ್ತೆ ಮ್ಯೂಸಿಕ್ ಸೇರಿ. ಸೊ ಇದು ನಂದು ಬೆಸ್ಟ್, ತುಂಬಾ ಫೇವರೇಟ್ ಆಗಿದೆ ಈ ಮೂವಿ. 16 years ಎಫರ್ಟ್ ಹಾಕಿ ಒಂದು 5-6 years ಒಂದು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಡಿಫ್ರೆಂಟ್ ಆಗಿ ಹೋಗಿ ಆ ಒಂದು ಮೂವಿಗೋಸ್ಕರನೇ ಆ ಒಂದು ಡೈರೆಕ್ಟರ್ ಇನ್ ಯಾವ ಮೂವಿನ ಎತ್ತಿದೀರ ಕಾಯ್ಕೊಂಡಿದ್ದಿದ್ದು ಒಂದು ಮೂವಿ. ದಟ್ ಈಸ್ ಆಡು ಜೀವಿತಂ, ದ ಗೋಟ್ ಲೈಫ್. ಅದ್ರ ಬಗ್ಗೆ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಎವರ್ ಮೇಡ್ ಇನ್ ಇಂಡಿಯನ್ ಸಿನಿಮಾ, ನಾಟ್ ಜಸ್ಟ್ ಮಲಯಾಳಂ ಸಿನಿಮಾ. ಮೂವಿ ಎತ್ತಬೇಕಂದ್ರೆ 15 years ತಗೊಂಡಿದೆ. 2000 ಸ್ಟಾರ್ಟ್ ಮಾಡಿ ಒಂದು ಸ್ಕ್ರಿಪ್ಟ್ ಪೃಥ್ವಿರಾಜ್ ಜೊತೆ ಓಕೆ ಮಾಡಿ 2024 ಅಲ್ಲಿ ರಿಲೀಸ್ ಆಯ್ತು ಆ ಮೂವಿ. ಎಷ್ಟು ವರ್ಷ ಒಂದು ಮೂವಿಗೆ ಒಂದು ಪರ್ಸನ್ ಕೆಲಸ ಮಾಡಕ್ಕಾಗುತ್ತೆ. ಪ್ಲಸ್ ಆ ಮೂವಿ ಒಂದು ಲಾಕ್ ಡೌನ್ ಪೀರಿಯಡ್ ಮುಂಚೆನೆ ತಿರ್ಗಾ ಶೂಟ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಎತ್ತದಲ್ಲಿ ಆ ಒಂದು ಆಚೆ ಕಡೆ ಡೆಸರ್ಟ್ ಹೋಗಿ ಎತ್ತ ಟೈಮ್ ಅಲ್ಲಿ ಪ್ಯಾಂಡಮಿಕ್ ಬಂದ್ಬಿಡ್ತು. ಅಷ್ಟು ಸ್ಟ್ರಗಲ್ಸ್ ಅಲ್ಲೂ ಒನ್ ಆಫ್ ದಿ ಬೆಸ್ಟ್ ಸ್ಟೋರಿ ರೈಟಿಂಗ್ ವಿತ್ ಆಕ್ಟಿಂಗ್ ತೋರಿಸಿರೋ ಒಂದು ಮೂವಿ. ದಟ್ ಇಸ್ ದ ಗೋಟ್ ಲೈಫ್. ರಿಯಲ್ ಆಗಿ ಅಷ್ಟು ಸಣ್ಣ ಹೋಗಿದ್ದಾನೆ. ರಿಯಲ್ ಆಗಿ ಆ ಶೇಪ್ ತರಿಸಿದ್ದಾರೆ. ದಟ್ಸ್ ನಾಟ್ ಸಿಜೆ, ದಟ್ಸ್ ನಾಟ್ ಅದು ರಿಯಲ್ ಆಗಿ ಪೃಥ್ವಿರಾಜ್ ಅಷ್ಟು ಡೆಡಿಕೇಟ್ ಆಗಿ ಅಷ್ಟು ಕ್ಯಾರೆಕ್ಟರ್ ಆಗಿ ಇಳಿದಿ ಹೋಗಿ ಮಾಡಿದ್ದಾರೆ. ಡೆಡಿಕೇಶನ್ ಅಲ್ವಾ? ಅವ್ರದ್ದೊಂದು ಕಂಪ್ಲೀಟ್ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ನೀವು ಆಕ್ಚುಲಿ ಆ ಮೂವಿಯಲ್ಲಿ ನೋಡಿದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತೀರ. ನೀವು ಇಷ್ಟೆಲ್ಲ ಮಾಡ್ಬೋದು ಒಂದು ಹ್ಯೂಮನ್ ಅಂತ ಹೇಳ್ಬಿಟ್ಟು. ನಾಟ್ ಜಸ್ಟ್ ಇಸ್ ಟ್ರಾನ್ಸ್ಫಾರ್ಮೇಶನ್, ಆ ಮೂವಿಯಲ್ಲಿ ಕಲರ್ ಗ್ರೇಡಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಲೈಕ್ ಪ್ರಾಪರ್ ಕಲರ್ಸ್ ಯೂಸ್ ಮಾಡಿರ್ತಾರೆ. ಡೀಟೇಲಿಂಗ್ ಕೂಡ ನೆಕ್ಸ್ಟ್ ನಮ್ಮಿಬ್ಬರಿಗೆ ಅದು ಸೀನ್ ಡ್ರಾಮಾನ ಹೊಡೆದ್ಬಿಟ್ಟಿದೆ ಒಂದು ಸೀನ್ ಆಕ್ಚುಲಿ. ಎಸ್ ಅಲ್ಲ, ಅವ್ರದ್ದು ಅಷ್ಟು ಗ್ರೇಟ್ ಆಕ್ಟಿಂಗ್ ಇರುತ್ತೆ ಆ ಮೂವಿಯಲ್ಲಿ. ಆಡು ಜೀವಿತಂ, ದ ಗೋಟ್ ಲೈಫ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್. ಐ ರೆಕಮೆಂಡ್ ಫಾರ್ ಯು. ಇವಾಗ ನಾನು ಹೇಳೋ ಬರೋ ಮೂವಿ ತುಂಬಾ ಭಯಂಕರವಾಗಿ ನನಗೆ ತುಂಬಾ ಎಫೆಕ್ಟ್ ಮಾಡಿಬಿಟ್ಟಿರೋ ಮೂವಿ. ಇಟ್ಸ್ ನನ್ ಅದರ್ ದೆನ್ ಬ್ರಹ್ಮಯುಗಂ ಬ್ರೋ. ನಾನು ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಚೆನ್ನಾಗ್ ಗೊತ್ತು. ಅದ್ರಲ್ಲಿ ಈವಿಲ್ ಸ್ಮೈಲ್ ಇದೆ.
ಹೆಂಗ್ ಕೊಟ್ಟಿದಾರಂದ್ರೆ ಆ ಈವಿಲ್ ಸ್ಮೈಲ್ ಅದು ಭಯ ಆಗ್ಬಿಡುತ್ತೆ ಆ ಒಂದ್ ಸೀನ್ ನೋಡಿದ್ರೆ. ಆತರ ಇವಾಗ ನೋಡಿ ನನ್ಗೆ ಗೂಸ್ ಬಂಪ್ಸ್, ಆ ಸೀನ್ ನೆನ್ಸ್ಕೊಂಡ್ರೆ ನನ್ಗೆ ಗೂಸ್ ಬಂಪ್ಸ್ ಆಗಿದೆ. ಅಷ್ಟು ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಮ್ಮೂಟಿ ಸಾರು. ಹೆಂಗಿದೆ ಅಂದ್ರೆ ಲೈಕ್ ಆ ಸ್ಟೋರಿ ರಿಯಲ್ ಸ್ಟೋರಿ, Yeah. ರಿಯಲ್ ಸ್ಟೋರಿ ಇದು. ಅದೊಂದು ಎತ್ಕೊಂಡೋದ್ರ ವಿಧ ಆಗ್ಲಿ, ಕಲರ್ ಗ್ರೇಡಿಂಗ್, ಆ ಮೂವಿ ಫುಲ್ ಬ್ಲಾಕ್ ಅಂಡ್ ವೈಟ್ Yes. Yeah, actually a point. ಆ ಮೂವಿ ಫುಲ್ ಬ್ಲಾಕ್ ಅಂಡ್ ವೈಟ್. Yes. ಮ್ಯೂಸಿಕ್ ನಮ್ಗೆ ಒಂಥರ ಇನ್ನ ಅದು ಕೇಳಿಸ್ಕೊಂಡ್ರೆ ಮ್ಯೂಸಿಕ್ ಅದು ಅಲ್ಲ ಒಂದ್ ಹೆಂಗಂದ್ರೆ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಂಡು ನೋಡೋ ಮೂವೀಸ್ ಅಂತಾರಲ್ಲ, ಅದ್ರಲ್ಲಿ ಇದು ಒಂದು ಮೂವಿ. ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕುತ್ಕೊಂಡು ನಾವ್ ಹಿಂಗ್ ನೋಡ್ತಾ ಇದ್ವಿ. ನೈಟ್ ಎಲ್ಲ ಮಲ್ಗೆ ಇಲ್ಲ ಆ ಮೂವಿ ನೋಡಿದ ಮೇಲೆ. ಅಷ್ಟು ಒಂದು ಭಯಂಕರವಾಗಿರೋ ಮೂವಿ, ಒಂಥರ ಹಾರರ್ ಮೂವಿನೇ ಅದು. ಲೈಕ್ ಹಂಗೂ ಹೇಳಕ್ಕಾಗಲ್ಲ, ಹಾರರ್ ವಿತ್ ಥ್ರಿಲ್ಲರ್. ಹಾರರ್ ವಿತ್ ಥ್ರಿಲ್ಲರ್ ಹಂಗೂ. Yes. ಲೈಕ್ ಏನಂದ್ರೆ ಜನರಲ್ ಆಗಿ ಮಲಯಾಳಂ ಮೂವೀಸ್ ಅಲ್ಲಿ ಯಾವಾಗಿದ್ರು ಫೀಲ್ ಗುಡ್ ಮೂವೀಸ್, ಸಾಫ್ಟ್ ಟಚ್ ಆ ತರ ಅನ್ಕೊಂಡಿರ್ತಾರೆ. ಇದು ಕಂಪ್ಲೀಟ್ ಆಗಿ ಅದೊಂದು ಆ ಒಂದು ಐಡಿಯಾನೇ ಚೇಂಜ್ ಮಾಡಿದ ಮೂವಿ. ನನಗೆ ಗೊತ್ತಿದ್ದಂಗೆ ನಾನು ನೋಡಿರೋ ಒಂದು ಮೂವೀಸ್ ಅಲ್ಲಿ ಇದು. ಯಾಕಂದ್ರೆ ಆ ತರ ಒಂದು ಎಫರ್ಟ್ ಅಷ್ಟು ಚೆನ್ನಾಗಿತ್ತು. ಮಮ್ಮೂಟಿ ಅವ್ರಿಗೆ ಈಗ 70+ ಅನ್ಕೊಂತೀನಿ. ಅವ್ರು ಇಷ್ಟೊಂದು ಎಫರ್ಟ್ ಹಾಕಿ ಇದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಅವ್ರಿಗೆ ಇದ್ದಿಲ್ಲ. ಬಟ್ ಫಾರ್ ದ ಲವ್ ಆಫ್ ಎಸ್ ಸಿನಿಮಾ ಹಿ ಮೇಡ್ ದಿಸ್ ಅಂಡ್ ತುಂಬಾ ಚೆನ್ನಾಗಿರೋ ಒಂದು ಮೂವಿ ಇದು. Yes. ಅಂದ್ರೆ ಈ ಮೂವಿದಲ್ಲಿ ಜಾಸ್ತಿ ಡೀಟೇಲಿಂಗ್ ಇದೆ. ನನ್ಗೆ ಏನು ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಒಂದು ಸಿನಿಮಾಟೋಗ್ರಫಿನೇ. ಅದ್ ಹೆಂಗಲ್ಲ ಆ ಒಂದು ಬೇಸಿಕ್ಲಿ ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಅದೊಂದು ಎತ್ತದೇ ತುಂಬಾ ಕಷ್ಟ ಆಗಿರುತ್ತೆ. Yeah. ಆ ಒಂದು ಸ್ವಲ್ಪ ಜನ ಲೈಟಿಂಗ್ ಇದ್ರೇನೆ ಅಲ್ಲಿ ಲೈಟ್ ಬರ್ಬೇಕು, ಇಲ್ಲಿ ಹಿಂಗಿದ್ರೇನೆ ಅದು ಕರೆಕ್ಟ್ ಆಗಿರೋದು. ಬಟ್ ಈ ಮೂವಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದಿದ್ದರಿಂದ ಅದು ನನ್ಗೆ ತುಂಬಾ ಸಿನಿಮಾಟೋಗ್ರಫಿ ತುಂಬಾ ಇನ್ನ ಆಸೆ ಬಂದ್ಬಿಡ್ತು ನನಗೆ ಈ ಮೂವಿ ನೋಡಿದ್ಮೇಲೆ. ಅದು ಆ ಮೂವಿಯಲ್ಲಿ ಒಂದು ಪಾಯಿಂಟ್ ಏನ್ ನಾನು ಹೇಳ್ತೀನಿ, ಇದು ತರ ಹಿಂಟ್ ಅನ್ಕೊಳ್ಳಿ ಆ ಮೂವಿಯಲ್ಲಿ. ಅದ ಹೆಂಗಂದ್ರೆ ಅದೊಂದು ಹ್ಯಾಲುಸಿನೇಷನ್, ಒಂದು ಮೈಂಡ್ ಗೇಮು ಆಡುತ್ತೆ ಆ ಮೂವಿಯಲ್ಲಿ. ಇದು ಈ ಮೂವಿ Yes. ಭಯಂಕರ ಮೂವಿ. ನನ್ಗೆ ಭಯಂಕರ ಅಂದ್ರೆ ಭಯಂಕರ ಮೂವಿ ಇದು. Yes. ನಮ್ಮಿಬ್ಬರಿಗೂ ತುಂಬಾ ಇಷ್ಟ ಆಗಿರೋ ಒಂದು ಮೂವಿ. ಯಾವತ್ತಿದ್ರೇನು ಒಂದು ಫ್ರೆಂಡ್ಶಿಪ್, ಅದು ಮೇಲ್ ಫಿಮೇಲ್ ಫ್ರೆಂಡ್ಶಿಪ್ ಜೊತೆ ಆಗಿ ಅಷ್ಟು ಚೆನ್ನಾಗಿ ತೋರಿಸಿರೋ ಒಂದು ಮೂವಿ, ದಟ್ ಈಸ್ ಬ್ಯಾಂಗ್ಳೂರ್ ಡೇಸ್. ಎಷ್ಟು ಚೆನ್ನಾಗಿರುತ್ತೆ ಆ ಮೂವಿ ಅಂದ್ರೆ, ತುಂಬಾ ಫೀಲ್ ಗುಡ್ ಮೂವಿ. ಸೂಪರ್. ಅದ್ರಲ್ಲ ಒಂದು ಪ್ಯೂರ್ ಬಾಂಡಿಂಗ್ ಫ್ರೆಂಡ್ಶಿಪ್, ಒಂದು ಮೇಲ್ ಫಿಮೇಲ್ ಆಗಿರ್ಬೋದು, ಮೇಲ್ ಮೇಲ್ ಲೈಕ್ ಆತರ ಜೆಂಡರ್ ಒಂದು ಡಿಸ್ಕ್ರಿಮಿನೇಷನ್ ಏನೂ ಇದ್ರ ಫ್ರೆಂಡ್ಶಿಪ್ ಅನ್ನೋದು ಒಂಥರ ಅದು ಏನ್ ಜೆಂಡರ್ ಬೇಸ್ಡ್ ಅಲ್ಲ. ಅಷ್ಟು ಕ್ಲೀನ್ ಆಗಿ ಎಮೋಷನ್ಸ್, ಫನ್ನು ಎಲ್ಲಾದ್ರೂ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ ಮೂವಿನಲ್ಲಿ. ಸಾಂಗ್ಸ್ ಎಷ್ಟ್ ಚೆನ್ನಾಗಿರುತ್ತೆ ಆ ಸಾಂಗ್ಸ್ ಅಂದ್ರೆ, ಯಾವಾಗ್ಲೂ ಲೂಪಲ್ಲಿ ಕೇಳ್ತಾ ಇರ್ಬೇಕು ಅನ್ಸೋ ಒಂದು ಸಾಂಗ್ಸ್ ಅದು. ಲೈಕ್ ನನಗೆ ಅದ್ರಲ್ಲಿ ತುಂಬಾ ನನ್ಗೆ ಇಷ್ಟ ಆಗಿದ್ದು, ಫಹದ್ ಫಾಸಿಲ್ ಇದ್ದಾರೆ, ದುಲ್ಕರ್ ಇದ್ದಾರೆ, ನಿವಿನ್ ಪೋಲಿ ಇದ್ದಾರೆ, ಅಂಡ್ ನಾಟ್ ಟು ಫರ್ಗೆಟ್ ನಜ್ರಿಯಾ. ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಮೂವಿ. ನನಗಂತೂ ಅದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಎವರ್ ಮೇಡ್ ಇನ್ ಮಲಯಾಳಂ ಇಂಡಸ್ಟ್ರಿ ಅಟ್ ದಟ್ ಟೈಮ್. ಎಲ್ಲಾರ್ದು ಹೇಳ್ಬಿಟ್ಟೆ, ಮಮ್ಮೂಟಿದ್ ಹೇಳ್ಬಿಟ್ಟೆ, ಮೋಳಲ್ಲಿ ನಿಲ್ದಿರಕ್ಕಾಗತ್ತಾ? ಲಟನ್. ಮೋಳಲ್ಲಿ ಹಿಂಗಂದ್ರೆ ಎಲ್ಲಾರ್ಗು ಇಷ್ಟ ಮೂವೀಸ್, ಎಲ್ಲಾರ್ಗು ಇಷ್ಟ. ಎಲ್ಲಾ ಮೂವಿನೂ ಇಟ್ಟೆ ಅನ್ಕೊಳ್ಳಿ, ಜಾಸ್ತಿ ಇದೆ. ಅದ್ರಲ್ಲಿ ನಮ್ಗೆ ತುಂಬಾ ಇಷ್ಟ ಆಗಿದೆ ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್. ನನಗೆ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು ತೊಡರಂ. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗೋದು. ಸ್ಟಾರ್ಟಿಂಗ್ ಇಂದ ಒಂದು ಕ್ಯಾರೆಕ್ಟರ್ ನೋಡ್ತಾ ಇರ್ತೀವಿ ನಾವು, ನಮ್ಮನ್ನೇ ನಮ್ ಸ್ಪೀಡ್ ಬರುತ್ತೆ ಆ ಕ್ಯಾರೆಕ್ಟರ್. ಓ ಇಲ್ಲ ಇದು ಒಳ್ಳೆ ಕ್ಯಾರೆಕ್ಟರ್, ಹಿಂಗೆಲ್ಲ ಮಾಡಿದ್ರಲ್ಲ ಹಿಂಗೆ ಅಂತ ಸಡನ್ ಆಗಿ ಒಂದು ಟ್ವಿಸ್ಟ್, ಒಂದು ಬಿಜಿಎಂ, ಆ ಬಿಜಿಎಂ ಹೆಂಗಿದೆ ಗೊತ್ತಾ? ಬಿಜಿಎಂ ಸಡನ್ ಆಗಿ ಒಳ್ಳೆ ಪ್ಲಾಟೇ ತಿರ್ಸ್ಬಿಟ್ಟು ಮೂವಿ ಪ್ಲಾಟೇ ಬೇರೆ ತರ ಆಗೋಯ್ತು. ಅಲ್ಲಿಂದ ಮೂವಿ ಬೇರೆ ಲೆವೆಲ್. ಪ್ಲಸ್ ಆ ವಿಲನ್, ಈ ಎರಡು ಹೀರೋ ಪ್ಲಸ್ ವಿಲನ್, ಈ ವಿಲನ್ ತುಂಬಾ ಇಂಪ್ಯಾಕ್ಟ್ ಕೊಟ್ಬಿಟ್ಟಿದ್ರೆ. ಹಲೋ ಅಂತ ಪೊಲೀಸ್ ಕ್ಯಾರೆಕ್ಟರ್ ಇದೆ, ನೆಕ್ಸ್ಟ್ ಲೆವೆಲ್ ಮೂವಿ. ತುಂಬಾ ಒಂಥರ ತಿರ್ಗಾ ನೋಡಲ್ಗೆ ಫ್ಲಾಪ್ ಮೂವೀಸ್ ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ. ಅದಾದ್ಮೇಲೆ ಈ ತರ ಒಂದು ಇದು ಫ್ಲಾಪ್ ಆಗತ್ತೆ ಅನ್ಕೊಂಡ್ಬಿಟ್ರು, ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಟ್ ಆಗೋಯ್ತು ಅದು.
BGM, ಆಕ್ಟಿಂಗ್, ಪರ್ಫಾರ್ಮೆನ್ಸ್ ಇಂದ ಇಲ್ಲಿಂದ ಎಲ್ಲ ಹೊರಟೋಗುತ್ತೆ ಮೂವಿ. ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಎಲ್ಲಾರು ನೋಡಕ್ಕೆ. ನಾನು ಒಂದ್ ಮೂವಿ ಜಾಸ್ತಿ ಇಷ್ಟ, ಇವನು ನನಗೆ ರೆಕಮೆಂಡ್ ಮಾಡಿದ, ನಾನು ನೋಡಿರ್ಲಿಲ್ಲ ಆ ಮೂವಿನ. ಸಾರಿ ಟು ಸ್ಟಾಪ್ ಅಭಿ, ಇವ್ನು ಹೇಳಿರೋ ಮೂವೀಸು ನನಗೆ ಫೇವರೇಟ್. ಇವ್ನಿಗೆ ಸರಿ ಇವ್ನು ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗೋದು ಅಷ್ಟೇ. ಈ ಒಂದು ಮೂವಿ ಹೇಳ್ಬೇಕು ಅಂತ ಕಾಯ್ಕೊಂಡು ಇವ್ರನ್ನ ಇವಾಗ ಮಲಯಾಳಂ ಮೂವೀಸ್ ಮಾಡೋಣ ವಿಡಿಯೋ ಅಂತ ಹೇಳಿದ್ ಒಂದೇ ಒಂದು ಕಾರಣ, ನಾನು ಈ ಮೂವಿನ ರೆಕಮೆಂಡ್ ನಿಮ್ ಎಲ್ಲಾರ್ಗು ಮಾಡ್ಬೇಕನ್ನೋದೇ. ಅದನ್ನು ಇವ್ನು ನನಗೆ ರೆಕಮೆಂಡ್ ಮಾಡ್ದ, ನಾನು ನೋಡೇ ಇರ್ಲಿಲ್ಲ ಆ ಮೂವಿ. ಅದು ಒಂದು ಬೆಸ್ಟ್ 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 ಮೂವಿ ನನಗೆ ತುಂಬಾ ಹಾರ್ಟ್ ಕ್ಲೋಸ್ ಆಗಿರೋ ಮೂವಿ, ದಟ್ ಈಸ್ ಸರ್ವಮಯ. ನಂಗೆ ನೋಡ್ಬಿಟ್ಟು ತುಂಬಾ ನಂಗೆ ಚೆನ್ನಾಗಿತ್ತು. ಅಯ್ಯೋ ಇದೆಲ್ಲ ನೋಡಿದ್ರೆ ಹೆಂಗಿರತ್ತೆ, ಇವ್ನ ರೆಕಮೆಂಡ್ ಮಾಡ್ಬೇಕು, ಇವನು ಇದನ್ನ ಈ ಮೂವಿ ಬಗ್ಗೆ ಹೇಳಿ ನಾನು ತೋರಿಸ್ಬಿಡ್ಬೇಕು ಅಂತ ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇದ್ದೆ. ಸೊ ನೋಡ್ಬಿಟ್ಟು ಹೌದಾ. ಅದು ಹೆಂಗಂದ್ರೆ ನಾವಿಬ್ರು ಜನರಲ್ ಆಗಿ ನೋಡ್ಬಿಡ್ತೀವಿ ಮೂವೀಸು. ಕೆಲವೊಂದ್ ಮೂವೀಸೇ ನಾವ್ ನೋಡಿ ನಾನಿಲ್ಲ ಅವ್ನು ನೋಡಿಸ್ಲೇಬೇಕು ಅಂತ ಕೆಲವೊಂದ್ ಮೂವೀಸ್ ನಾವು ಜಾಸ್ತಿ ರೆಕಮೆಂಡ್ ಮಾಡಿ ನೋಡೋದು, ಅದು ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿರುತ್ತೆ ನಮ್ಗೆ. ಅಂತ ಒಂದ್ ಮೂವಿ ಸರ್ವಮಯ. ಆ ಒಂದು ಡೆಲ್ಲುಲೋ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಗೈಸ್, ಇಂತ ಈ ಸ್ಟೋರಿ ಬರ್ದ್ರು ಅಲ್ಲ, ಸೂಪರ್ ಆಗಿ ಆಕ್ಟ್ ಮಾಡಿರ್ತಾರೆ. ನಾನು ಆ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿರೋ ಆ ಹುಡುಗಿಗೆ ನಾನು ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ನನಗೆ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ಅಷ್ಟು ಮೆಚೂರ್ಡ್ ಆಗಿ ಆಕ್ಟ್ ಮಾಡಿರ್ತಾರೆ. ಫಸ್ಟ್ ಮೂವಿ ಅವನದು. ಎಸ್, ಯಾ ಇಟ್ಸ್ ಅವರ್ ಫಸ್ಟ್ ಮೂವಿ. ಒಂದೇ ಒಂದ್ಸರಿ ನೋಡ್ಬಿಟ್ರೆ ನೀವು ಎನಿ ಟೈಮ್ ಯುವರ್ ವಾಚ್ ಲಿಸ್ಟ್ ಅಲ್ಲಿ ಆ ಮೂವಿ ಇಟ್ಟಿರ್ತೀರ. ಅಷ್ಟು ಚೆನ್ನಾಗಿರೋ ಮೂವಿ, ಫೀಲ್ ಗುಡ್ ಮೂವಿ ಅಂದ್ರೆ ಅಷ್ಟು ಹಂಗಿರ್ಬೇಕು ಅಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಬಿಟ್ರು ನನಗೆ. ಆಕ್ಚುಲಿ ಪರ್ಸನಲ್ ಆಗಿ ಅಷ್ಟು ಚೆನ್ನಾಗಿರೋ ಒಂದು ಮೂವಿ ಸರ್ವಮಯ. ಮ್ಯೂಸಿಕ್ ಟಾಪ್ ನಾಚ್. ಮ್ಯೂಸಿಕ್ ಬಂದ್ಬಿಟ್ಟು ಇವನು ಅಷ್ಟು ದೊಡ್ಡ ಮ್ಯೂಸಿಕ್ ಫ್ಯಾನ್ ಆಗಿಲ್ಲ, ಇವನು ಅಷ್ಟು ಮ್ಯೂಸಿಕ್ ಕೇಳಿಸ್ಕೊಂಡಲ್ಲ. ಇವ್ನು ಏನಾಯ್ತಂದ್ರೆ, ನಾನು ಮೂವಿ ನೋಡಿ ಜಾಸ್ತಿ ದಿನ ಆಯ್ತು. ಅದಾದ್ಮೇಲೆ ಸುಮ್ಮನೆ ಒಂದು ಕುತ್ಕೊಂಡಿರೋ ಬೋರ್ ಹೊಡಿತದೆ ಅಂತ ಹೇಳ್ಬಿಟ್ಟು ಇಬ್ರು ಇಲ್ಲೇ ಈ ತರ ಇದು ರೂಮ್ ಅಲ್ಲಿ ಕುತ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂಡಿದ್ದೀನಿ. ಇವನು ಆ ಮೂವಿನ ರಿಪೀಟ್ ಆಗಿ ವಾಚ್ ಮಾಡಿ ಮೇನ್ಲಿ ಆ ಒಂದು ಸಾಂಗ್ ಪೋರ್ಷನ್ ರಿಪೀಟ್ ಆಗಿ ಕೇಳಿಸ್ಕೊಂಡಿದ್ದೆ. ಏನೋ ಆ ಸಾಂಗ್ ಕೇಳಿಸ್ಕೊಂಡಿದ್ದೆ, ತುಂಬಾ ಇಷ್ಟ ಆಗೋಯ್ತು ಮಗ ನನಗೆ. ಸಾಂಗ್ ನನಗೆ ತುಂಬಾ ಪರ್ಸನಲ್ ಫೇವರೇಟ್. ಸಾಂಗ್ಸ್ ಎಲ್ಲ ಇಷ್ಟ ಆಗುತ್ತೋ ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿದ್ದ ಸಾಂಗ್ ಕೂಡ ಇವ್ನಿಗೆ. ಅದು ಬ್ಯೂಟಿಫುಲ್ ಲೈನ್ ಆ ಒಂದು ಮೂವಿ ನಾನು ಹೇಳ್ತೀನಿ, ನಥಿಂಗ್ ಇಸ್ ಪರ್ಮನೆಂಟ್ ಸೊ ಡೋಂಟ್ ಟೇಕ್ ಇಟ್ ಸೀರಿಯಸ್. ಎಲ್ಲಾದ್ರೂ ಹಂಗ್ ಬಿಡ್ತಾ ಇರ್ರಿ ಸ್ವಲ್ಪ, ಎಲ್ಲಾದ್ರೂ ಮನ್ಸಿಗೆ ತುಂಬಾ ಒಂದು ಹಾರ್ಟ್ ಆಗಿರ್ಬೋದು ಏನಾದ್ರೂ ಅಲ್ಲೇ ಇಟ್ಕೊಂಡ್ರೆ ಹ್ಯಾಪಿಯಾಗಿ ಇರಕ್ಕಾಗಲ್ಲ. ಸಿಂಪಲ್. ಇದನ್ನ ಇಷ್ಟು ಚೆನ್ನಾಗಿ ಆ ಮೂವಿಯಲ್ಲಿ ಎಲ್ಲಿರ್ತಾರೆ ಅಂದ್ರೆ ನೀವು ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ನನ್ಗೆ ಜನರಲ್ ಆಗಿ ನಾನು ಯಾವತ್ತೂ ನಾನು ಈ ಮೂವಿ ಯಾವ ಮೂವೀಸ್ ಇಷ್ಟು ಹೇಳೋದೇ ಅಲ್ಲ ನಾನು. ಅದ್ರಲ್ಲಿ ನನಗೆ ಇಷ್ಟೊಂದು ಇಷ್ಟ ಆಯ್ತು ಅಂದ್ರೆ ದಟ್ ಈಸ್ ವೆರಿ 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 ಗುಡ್ ಮೂವಿ ನನ್ನ ಪ್ರಕಾರ. ಏನಂತ ತುಂಬಾ ಮೂವೀಸ್ ಜಾಸ್ತಿ ಇದೆ, ನಾವು ಹೇಳ್ದಿರೋ ಬಿಟ್ಟಿರೋ ಮೂವೀಸ್ ಎಲ್ಲ ಇದೆ ಮಲಯಾಳಂ ಇಂಡಸ್ಟ್ರಿದಲ್ಲಿ. ಆ ತರ ಒಂದ್ ಮೂವೀಸೇ ಪ್ರೇಮಮ್ಮು, ಪುಲಿಮುರುಗನ್ನು, ತಟ್ಟತಿನ್ ಮರೆಯತ್ತೋ, ನಾಟ್ ಟು ಫರ್ಗೆಟ್ ಮಂಜುಮಲ್ ಬಾಯ್ಸ್. ಅಯ್ಯೋ ಮಂಜುಮಲ್ ಬಾಯ್ಸ್ ಇನ್ನೂ ಬಿಡಕ್ಕಾಗತ್ತೆ ಇಲ್ಲಿ. ಬೆಸಿಲ್ ಜೋಸಫ್ ಆಗ್ಲಿ. ಅದಾಗಿದ್ಮೇಲೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದು ನ್ಯೂ ಮೂವಿ ಬಾಳೆ ಅಂತ. ಬಾಳೆ ತಮಿಳಲ್ಲಿ ಇದೆ, ಇದು ಮಲಯಾಳಂದಲ್ಲಿ ಬಯೋಪಿಕ್ ಆಫ್ ಮಿಲಿಯನ್ ಬಾಯ್ಸ್ ಅಂತ. ತುಂಬಾ ನೋಡಿ ಅಲ್ಕೊಂಡ್ಬಿಡ್ತೀರಾ. ಫನ್ ಅಂದ್ರೆ ಫನ್ ಲಾಸ್ಟ್ ಎಮೋಷನಲ್ ಆಗೋಗುತ್ತೆ. ಅಯ್ಯಪ್ಪನ ಕೋಶಂ ವಾವ್, ಬೆಸ್ಟ್ ಮೂವಿ. ನೋಡಕೊಳ್ಳಿ. ಉಸ್ತಾದ್ ಹೋಟೆಲ್ ಅದು ತುಂಬಾ ಚೆನ್ನಾಗಿರುತ್ತೆ. ಶೋಭಿನ್ ಡೈರೆಕ್ಷನ್ ಮಾಡಿರೋದು ಪರವ ಮೂವಿ. ಮಿನ್ನಲ್ ಮುರಳಿ. ದೀಸ್ ಆರ್ ದ ವೆರಿ ಗುಡ್ ಅವರ್ ಫೇವರೇಟ್ ಮೂವೀಸ್ ಆಫ್ ಮಲಯಾಳಂ ಇಂಡಸ್ಟ್ರಿ. ಅಷ್ಟೇ ಗೈಸ್. ಈ ವಿಡಿಯೋ ತುಂಬಾ ಲೆಂತ್ ಆಗೋಯ್ತು. ಇನ್ನ ಹೇಳ್ಬೇಕಾಗಿರೋ ಮೂವೀಸ್ ಜಾಸ್ತಿ ಇದೆ. ಹಂಗೆ ಯಾವ್ದನ್ನ ಬಿಟ್ಟಿದ್ರೆ ಪ್ಲೀಸ್ ಸಾರಿ. ಯಾವ್ದನ್ನ ಬಿಟ್ಟಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಏನಾದ್ರು ಜಾಸ್ತಿ ಮೂವೀಸ್ ಖಂಡಿತವಾಗ್ಲೂ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ವಿಲ್ ಗೋ ಫಾರ್ ಪಾರ್ಟ್ 2. ಎಸ್, ವಿಲ್ ಗೋ ಫಾರ್ ಪಾರ್ಟ್ 2. ಹೌದು, ನಿಜ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಝೋನ್ ಔಟ್ ಪಾರ್ಟ್ನರ್ಸ್. ಪ್ಲೀಸ್ like, share and subscribe. Bye.